ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಲ್ಲಿ ನದಿಯೊಳಗೆ ಇರೋ ಚಿನ್ನದಂತಹ ಮರಳನ್ನ ಲೂಟಿ ಹೊಡಿತಿದ್ದಾರೆ. ಮರಳು ಮಾಫಿಯಾದ ಬಗ್ಗೆ ಖುದ್ದು ಸಿಎಂ ಆರ್ಥಿಕ ಸಲಹೆಗಾರರೇ ಪತ್ರ ಬರೆದಿದ್ರು. ಭ್ರಷ್ಟ ಅಧಿಕಾರಿಗಳ ವರ್ಗಾವಣೆಗೆ ಸೂಚಿಸಿದ್ರೂ ಕ್ರಮ ಆಗದೇ ಇರೋದು ಸಾಕಷ್ಟು ಅನುಮಾನ ಮೂಡಿಸಿದೆ. ನದಿ ಒಡಲನ್ನೇ ಬಗೆಯುತ್ತಿದ್ದಾರೆ. ಬಂಗಾರದ ಬೆಲೆ ಬಾಳುವ ಮರಳುನ ರಾಶಿ ಹಾಕಿದ್ದಾರೆ. ದಿಲ್ದಾರ್ ಆಗಿ ಅಕ್ರಮ ನಡೀತಾ ಇದ್ರೂ ಕಣ್ಮುಚ್ಚಿ ಕುಳಿತಿದ್ದಾರೆ. ಗಣಿ ಅಧಿಕಾರಿಗಳ ವಿರುದ್ಧ ಆಕ್ರೋಶದ ಜ್ವಾಲೆ ಧಗಧಗಿಸಿದೆ. ಮರಳು ಮಾಫಿಯಾಗೆ ಗಣಿ ಇಲಾಖೆ ಅಧಿಕಾರಿಗಳೇ ಸಾಥ್. ವರ್ಗಾವಣೆಗೆ ಡಿಸಿ ಪತ್ರ ಬರೆದಿದ್ರು ಡೋಂಟ್ ಕೇರ್. ಕೊಪ್ಪಳ ಜಿಲ್ಲೆ ತುಂಗಭದ್ರಾ ನದಿ ತೀರದಲ್ಲಿ ಮರಳು ಮಾಫಿಯಾ ಮಿತಿ ಮೀರಿದೆ. ಈ ಬಗ್ಗೆ ಅಕ್ಟೋಬರ್ 18ರಂದು ಸಿದ್ದರಾಮಯ್ಯಗೆ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಪತ್ರ ಬರೆದಿದ್ರು. ಇದರ ಬೆನ್ನಲ್ಲೇ ಉತ್ತರ ವಲಯದ ಗಣಿ ಇಲಾಖೆ ಹೆಚ್ಚುವರಿ ನಿರ್ದೇಶಕ ಮಹಾಂತೇಶ್, ಗಣಿ ಇಲಾಖೆ ಹಿರಿಯ ಅಧಿಕಾರಿ ಪುಷ್ಪಲತಾ ಸೇರಿದಂತೆ ಕೆಲವರ ವರ್ಗಾವಣೆಗೆ ಸೂಚಿಸಿದ್ರು. ಮೊನ್ನೆ ಕೊಪ್ಪಳ ಡಿಸಿ ಕೂಡ ಅಕ್ರಮದ ಬಗ್ಗೆ ಗಣಿ ಇಲಾಖೆ ನಿರ್ದೇಶಕರಿಗೆ ವರದಿ ಸಲ್ಲಿಸಿದ್ರು. ಪುಷ್ಪಲತಾರ ಅಕ್ರಮದ ಬಗ್ಗೆ ಉಲ್ಲೇಖಿಸಿದ್ರು. ಆದರೆ ಇಷ್ಟಾದರೂ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದೇ ಇರೋದು ಅನುಮಾನ ಮೂಡಿಸಿದೆ. ಸನ್ಮಾನ್ಯ ಮುಖ್ಯ ಕಾರ್ಯದರ್ಶಿಗಳ ಕಚೇರಿಯಿಂದ ಈ ಮನವಿ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ನಿರ್ದೇಶನ ಇದೆ. ಈಗಾಗಲೇ ನಾವು ಕೆಲವೊಂದು ರಿಪೋರ್ಟ್ ನನ್ನಿಂದ ಕೂಡ ಹೋಗಿದೆ ಮತ್ತು ಇವರಿಂದ ಅಡಿಷನಲ್ ಡೈರೆಕ್ಟರಿಂದ ಕೂಡ ಒಂದು ರಿಪೋರ್ಟ್ ಹೋಗಿದೆ. ಇಲಾಖೆ ಅಧಿಕಾರಿ ಪುಷ್ಪಲತಾ ವಿರುದ್ಧ ಸಾಕಷ್ಟು ಆರೋಪ ಕೇಳಿ ಬಂದಿದೆ. ತಳಕಲ್ ಕೆರೆ ಹೂಳಿನ ವಿಚಾರಕ್ಕೆ ರಾಜಧನ ಕಟ್ಟುವ ಬಗ್ಗೆ ಪ್ರಮಾದ ಎಸಗಿದ್ದಾರೆ ಅಂತ ಡಿಸಿ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಹಿರೇಹಳ್ಳದಲ್ಲಿ ಅಕ್ರಮ ಮರಳು ಗಣಿಗಾರಿಕೆಯಲ್ಲೂ ಕರ್ತವ್ಯ ಲೋಪ ಎಸಗಿರುವ ಆರೋಪ ಇದೆ. ಇಷ್ಟಾದರೂ ಗಣಿ ಇಲಾಖೆಯ ಯಾರೊಬ್ಬರ ಮೇಲೂ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಕನ್ನಡ ಪರ ಸಂಘಟನೆಗಳು ನಿನ್ನೆ ಪ್ರತಿಭಟನೆ ನಡೆಸಿದ್ವು. ಗಣಿ ಇಲಾಖೆ ಅಕ್ರಮದ ಆಟ, ಭ್ರಷ್ಟಾಚಾರಕ್ಕೆ ಸಾಥ್ ನೀಡುತ್ತಾ ಇರುವ ಗಣಿ ಇಲಾಖೆಯ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿದೆ. ಸಿಎಂ ಆರ್ಥಿಕ ಸಲಹೆಗಾರ ಖುದ್ದು ಪತ್ರ ಬರೆದಿದ್ರು ಕ್ರಮ ಆಗದೇ ಇರೋದು ಅನುಮಾನವನ್ನೂ ಮೂಡಿಸಿದೆ. ಶಿವಕುಮಾರ್ ಪತ್ತಾರ್, ಟಿವಿ9 ಕೊಪ್ಪಳ.